ಹಾಯ್, ವೆಲ್ಕಮ್ ಟು ಪಲ್ಲವಿ ನಾಗರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ವಾರ ಮಾಡಿ ಮುಗಿಸ್ದೆ ಮತ್ತು ಹುಡುಗರಿಗೆಲ್ಲ ತಿಂಡಿ ಹಾಕ್ಕೊಟ್ಟೆ. ಎಲ್ಲರೂ ತಿಂಡಿ ಮಾಡ್ತಾ ಇದ್ದಾರೆ. ಹಾಗೆಯೇ ನಾನು ತಿಂಡಿ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಇವತ್ತು ನಮ್ಮೂರಲ್ಲಿ ಹೋಕ್ಲಿ ಹಬ್ಬ ಇದೆ. ಹಾಗಾಗಿ ಮತ್ತು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಟ್ಟು ಹೋಕ್ಲಿ ಹಬ್ಬಕ್ಕೆ ನೀರು ತರೋಣ ಅಂಥೇಳಿ ನಾನು ರೆಡಿಯಾಗಿ ಹೊರಟೆ. ನಮ್ಮೂರ ಕಡೆ ಮನೆಗೆ ಒಬ್ಬೊಬ್ಬರು ಲೇಡೀಸ್ ಹೋಗಿ ಎಲ್ಲರೂ ಒಂದೊಂದು ಬಿಂದಿಗೆಲಿ ನೀರು ತಗೊಂಡು ಬಂದು ಹೋಕ್ಲಿ ಕೊಳ ಮಾಡಿರ್ತಾರೆ ಬಸವೇಶ್ವರನ ದೇವಸ್ಥಾನದ ಹತ್ರ. ಅಲ್ಲಿಗೆ ಬಂದು ನೀರನ್ನ ಹಾಕಬೇಕು. ನೀರು ತರೋಕ್ಕೆ ಅವರೇ ಎಲ್ಲಾದರೂ ಒಂದು ಪ್ಲೇಸ್ ಕರ್ಕೋಗ್ತಾರೆ, ಅಥವಾ ಬೋರ್ ಅಥವಾ ಯಾವುದಾದ್ರೂ ಕೊಳ ಈ ಥರ ಅವರೇ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೋಗಿ ನೀರು ತೊಗೊಂಡು ಬರ್ಬೇಕು ಎಲ್ಲರೂ. ಮತ್ತು ಅಲ್ಲಿ ಎಲ್ಲ ಬಿಂದಿಗೆಗೂ ನೀರು ತುಂಬಿಸಿ ಎಲ್ಲದಕ್ಕೂ ವಿಭೂತಿ ಎಲ್ಲ ಇಟ್ಟು ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ಎಲ್ಲ ಪೂಜೆ ಮಾಡಿ ಆದಮೇಲೆ ಎಲ್ರಿಗೂ ಬಿಂದಿಗೆನ ಒರೆಸಿ ಕೊಡ್ತಾರೆ. ಆ ನೀರನ್ನ ತಂದು ಹೋಕ್ಲಿ ಕೊಳ ಮಾಡಿರ್ತಾರಲ್ಲ ಅಲ್ಲಿಗೆ ಉಯ್ಬೇಕು. ಆಲ್ಮೋಸ್ಟ್ ಅಲ್ಲೆಲ್ಲ ಉಯ್ಯೋದ್ರಿಂದ ಹೋಕ್ಲಿ ಕೊಳ ತುಂಬುತ್ತೆ. ಹಾಗೆಯೇ ನೀರು ತಂದು ಹೋಕ್ಲಿ ಕೊಳಕ್ಕೆ ಹಾಕಿ ನಾವು ಮನೆಗೆ ವಾಪಸ್ ಬಂದ್ವಿ. ಪ್ರತಿಯೊಬ್ಬರು ಮನೆ ಹತ್ರನೂ ಹೋಕ್ಲಿ ಆಡಲಿಕ್ಕೆ ಅಂಥೇಳಿ ಚೌರ್ಗೆ ಅಥವಾ ತಪ್ಪಲೆ ಬಕೆಟ್ ಈ ಥರದ್ರಲ್ಲಿ ಡ್ರಮ್ಮಲ್ಲಿ ಈ ಥರ ಎಲ್ಲ ನೀರು ಇಟ್ಟಿರ್ತಾರೆ. ಅವ್ರು ಬಂದು ಈಗ ಮನೆಗೆ ಒಬ್ಬರು ಜೆಂಟ್ಸ್ ಬರ್ತಾರೆ. ನಮ್ಮೂರ ಕಡೆ ಜೆಂಟ್ಸು ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ. ಅವ್ರು ಬಂದು ಹೋಕ್ಲಿ ಆಡ್ತಾರೆ. ಈ ಥರ ದೇವ್ರ ಹೊತ್ಕೊ ಬಂದು ಹೋಕ್ಲಿ ಆಡ್ಕೊಂಡು ಹೋಗ್ತಾರೆ. ಮನೆ ಹತ್ರ ಬರ್ತಾರೆ. ಹಾಗೆಯೇ ಹೋಕ್ಲಿ ಆಡ್ಕೊಂಡು ಹೋದ್ಮೇಲೆ ನಾವು ಮನೇಲಿ ಮಾಡಿರ್ತೀವಲ್ವ ದೋಸೆ ಇಡ್ಲಿ. ನಮ್ಮೂರ ಕಡೆ ಹೋಕ್ಲಿ ಹಬ್ಬಕ್ಕೆ ಯಾವಾಗ್ಲೂ ದೋಸೆ ಇಡ್ಲಿ ಎಲ್ಲರೂ ಮನೇಲೂ ಕನ್ಫರ್ಮಾಗಿ ಪಕ್ಕ ಮಾಡಿರ್ತಾರೆ. ದೋಸೆ ಇಡ್ಲಿ ಫಿಕ್ಸು. ಮತ್ತು ಅದ್ರ ಜೊತೆ ಮಾಡೋರು ತಿಂಡಿ ಮಾಡ್ತಾರೆ. ವಡೆ, ಪಾಯಸ ಅಥವಾ ಒಬ್ಬಟ್ಟು ಈ ಥರ ಐಟಮ್ಸ್ನ ಮಾಡಿ ಎಡೆ ಮಾಡ್ತಾರೆ. ಎಡೆ ಇಕ್ಕಿ ಪೂಜೆ ಮಾಡಿ ಆಮೇಲೆ ಅವರು ಊಟ ಮಾಡ್ತಾರೆ. ಇವತ್ತು ಬೆಳಗ್ಗೆನೇ ಬಸವೇಶ್ವರ ವಾಹನ ತಗೊಂಡು ಕಾಡಲ್ಲಿ ನಂಜಾಪುರದ ಬಸವೇಶ್ವರ ಅಂತ ಇದೆ, ಅಲ್ಲಿಗೆ ತಗೊಂಡೋಗಿ ಪೂಜೆ, ಅಭಿಷೇಕ, ಹೋಮ ಎಲ್ಲ ಮಾಡಿಕೊಂಡು ಮತ್ತು ವಾಪಸ್ ಊರಿಗೆ ತೊಗೊಂಬರ್ತಾರೆ. ತೊಗೊಂಬಂದು ದೇವಸ್ಥಾನಕ್ಕೆ ಇಡ್ತಾರೆ. ಅಲ್ಲಿಗೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನಮ್ಮೂರಲ್ಲಿ ಪ್ರತಿ ವರ್ಷ ಹೋಕ್ಲಿ ಹಬ್ಬನ ಆಚರಿಸ್ತಾರೆ. ಊರಲ್ಲಿ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಹೇಳಿ. ಮತ್ತು ಪೂಜೆ ಎಲ್ಲ ಮುಗಿಸಿ ನಮ್ಮ ತಾತ ಅವ್ರ ಮನೆ ದೇವ್ರ ಮನೆ ಹಬ್ಬ ಆಯಿತು. ಸುಟ್ಕಡಮ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ದೇವ್ರ ಹಬ್ಬ ಆಯಿತು. ಹಾಗಾಗಿ ಬಂದ್ವಿ. ಮತ್ತು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮತ್ತು ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಇವತ್ತಿನ ದಿನ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಆಲ್.